ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ನಡೆದ ಚರ್ಚೆಗೆ ಉತ್ತರ ನೀಡುವಾಗ ಡಿಕೆ ಶಿವಕುಮಾರ್, ನಾನು ಯಾವತ್ತಿಗೂ ಟೀಕೆಗಳನ್ನು ಸ್ವಾಗತ ಮಾಡೋನು. ಚಿನ್ನಾನ ಪರೀಕ್ಷೆ ಮಾಡಬೇಕಾದ್ರೆ ಬೆಂಕಿಗೆ ಹಾಕ್ತಾರೆ, ಮನುಷ್ಯರ ಪರೀಕ್ಷೆ ಮಾಡಬೇಕಾದ್ರೆ ಟೀಕೆಗಳು ಬರ್ತಾವೆ. ಟೀಕೆ ಮಾಡಿದ್ರು ಅಂತ ನಾನು ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳಲ್ಲ. ನನ್ನ ಮನೆ ರೇಡ್ ಆದಾಗ ಬೇಕಾದಷ್ಟು ನೋಡಿದ್ದೇನೆ. ಬೆಂಗಳೂರು ನಗರಕ್ಕೆ ಕೊಡುಗೆ ನೀಡಬೇಕು ಎಂಬ ಉದ್ದೇಶದಿಂದ ಈ ಇಲಾಖೆ ತೆಗೆದುಕೊಂಡಿದ್ದೇನೆ ಅಂತ ಮಂಕುತಿಮ್ಮನ ಕಗ್ಗದ ಮೂಲಕ ವಿಪಕ್ಷಗಳಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಅಶೋಕ್ ರವರ ಸಲಹೆ, ಅಶ್ವತ್ಥ ನಾರಾಯಣ್ ಸಲಹೆ ಅವರೆಲ್ಲ ಕೂಡ ಒಪ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಹಿರಿಯ ನಾಯಕರುಗಳಾಗಿ ಟೀಕೆನೂ ಮಾಡಿದ್ದಾರೆ. ನಾನು ಟೀಕೆನ ಯಾವತ್ತೂ ಸ್ವೀಕಾರ ಮಾಡೋದು. ಕ್ರಿಟಿಸಿಸಮ್ ಇಲ್ಲ ಅಂತಂದ್ರೆ ನಮ್ಮ ಯಾರನ್ನೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಚಿನ್ನನ ಬೆಂಕಿಗೆ ಹಾಕ್ತಾರೆ, ಮನುಷ್ಯನ ಪರೀಕ್ಷೆ ಮಾಡ್ಬೇಕಾದ್ರೆ ಟೀಕೆಗಳು, ಆಪಾದನೆಗಳು ಬರ್ತವೆ. ಇದರಲ್ಲಿ ನಾವು ಯಾವ ರೀತಿ ತಿದ್ಕೊಳ್ಬೇಕು ಅನ್ನೋದು ಕೂಡ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ. ಆ ಟೀಕೆ ಮಾಡಿದ್ರು ಅಂದ ತಕ್ಷಣ ನಾನು ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ. ಇವನ್ ಮೀಡಿಯಾನೂ ಅಷ್ಟೇ, ಬೇಕಾದಷ್ಟು ನನ್ನ ಚರ್ಚವ್ರೆ, ಬೇಕಾದಷ್ಟು ಅವರು ಬೇಕಾದಷ್ಟು ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನನ್ನ ಮನೆ ರೇಡ್ ಆದಾಗ ಬೇರೆ ಸಂದರ್ಭದಲ್ಲೆಲ್ಲ ಅಗ್ನಿ ಪರೀಕ್ಷೆ. ಸೊ ನಿಮ್ಗೂ ಯಾವಾಗೋ ಸಂದರ್ಭದಲ್ಲಿ ಹೇಳಿದೆ ಕೆಲವು ಲೀಡರ್ಗಳಿಗೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ತಕ್ಷಣ ನಾನು 89ರಲ್ಲಿ ಅಸೆಂಬ್ಲಿಗೆ ಬಂದೆ. 85 ಟ್ರೈ ಮಾಡಿದೆ, ಆಗಲಿಲ್ಲ, ಸೋತೋಗ್ಬಿಟ್ಟೆ. 89 ಬಂದೆ. 89 ಬಂದಾಗ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮೊದಲನೇ ಟರ್ಮ್ಗೆ ಜೈಲು, ಪ್ರಿಸನ್ನು, ಹೋಮ್ ಗಾರ್ಡ್ಸು, ಫೈರ್ ಫೋರ್ಸ್ ಅಂತ ಒಂದು ಸಣ್ಣ ಇಲಾಖೆ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಕಸದ ವಾಹನ ಸಿಬ್ಬಂದಿ ಮುಷ್ಕರದಿಂದ ರಸ್ತೆಗಳು ಕಸದಿಂದ ತುಂಬಿ ಹೋಗಿತ್ತು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಟಿಆರ್ ಮಿಲ್, ಆಜಾದ್ ನಗರ, ಕಸ್ತೂರಬಾ ನಗರದಲ್ಲಿ ಕಸದ ರಾಶಿ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಬಳಿಕ ಎಚ್ಚೆತ್ತುಕೊಂಡ ಜಿಬಿಎ ಅಧಿಕಾರಿಗಳು ಕಸ ವಿಲೇವಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ವಿವಿಯ ಜ್ಞಾನ ಭಾರತಿ ಅರಣ್ಯಕ್ಕೆ ಬೆಂಕಿ ಬಿದ್ದಿದೆ. ರಾತ್ರಿ ಬೆಂಕಿ ತಗುಲಿದ್ದು ಹಲವು ಮರ ಗಿಡಗಳು ಸುಟ್ಟು ಭಸ್ಮವಾಗಿದೆ. 10 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಗಿಡ ಮರ ಬೆಂಕಿ ತಗುಲಿ ನಾಶವಾಗಿದೆ. ತಡರಾತ್ರಿ ಬೆಂಕಿ ತಗುಲಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಸ್ತೆಯಲ್ಲೇ ಲಾರಿಯೊಂದು ಹೊತ್ತಿ ಉಳಿದಿದೆ. ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಗೂಡ್ಸ್ ಶೆಡ್ ಬಳಿ ನಿಲ್ಲಿಸಿದ್ದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಕ್ಲೀನರ್ ಮಾಲೀಕರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ರೈಲ್ವೆ ಗೂಡ್ಸ್ನಲ್ಲಿ ಬರುವ ಗೊಬ್ಬರ ಸಾಗಾಣಿಕೆ ಮಾಡಲು ನಿಲ್ಲಿಸಿದ್ದ ಲಾರಿ ಇದಾಗಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಲಾರಿಯ ಮುಂಭಾಗ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.